ನಾನು ಬಿಗ್ ಬಾಸ್ ಬಂದಿದ್ದು. ನನ್ನ ವ್ಯಕ್ತಿತ್ವದ ಮೇಲೆ ಕ್ವಶನ್ ಬಂದಾಗ ಜನನೂ ಆಟ ಆಡ್ತಿದ್ದೀನಿ ನಾನು ಒಬ್ಬನೇ. ಇಷ್ಟು ಕಷ್ಟಪಟ್ಟಿದ್ದೀನಿ ಅಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಅವ್ರವ್ರು ಬೆಳಿಬೇಕು ಅಂದ್ರೆ ಅವ್ರವರೇ ಕಷ್ಟಪಡಬೇಕು. ಬಿಗ್ ಬಾಸ್ ಮನೆಗಳಿಗೆ ಅವರವರ ಅಭಿಮಾನಿಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಬಿಗ್ ಬಾಸ್ ಫೈನಲ್ ನಡಿಬೇಕಾದ್ರೆ ಕೊನೆಯ ಒಂದು 2-3 ದಿನ ಇರಬೇಕಾದ್ರೆ ಮನೆಗೆ ಫ್ಯಾನ್ಸ್ಗಳು ಎಂಟ್ರಿಯನ್ನ ಕೊಡ್ತಾರೆ. ತನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಬಂದಾಗ ಅದನ್ನ ಜೋರಾಗಿ ಕೂಗಿ ಅವರ ಹೆಸರನ್ನ ಹೇಳಿ ಅವರು ಗೆಲ್ಲಬೇಕು ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಅವ್ರ ಹತ್ರ ಬಂದು ಇವರು ತಮ್ಮ ಮನಸ್ಸಿಗೆ ಅನಿಸಿದ್ದನ್ನ ಹೇಳ್ಕೊಂಡು ತಮ್ಮ ಓಟನ್ನ ಗಳಿಸ್ಕೊಳ್ಬೇಕಾಗತ್ತದೆ. ಸೊ ಆ ಒಂದು ಈಗ ಟಾಸ್ಕ್ ಅನ್ನ ಇಟ್ಟಿದ್ದಾರೆ. ಎಲ್ಲರೂ ಕೂಡ ಅಭಿಮಾನಿಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಒಳಗಡೆ ಬಂದಿದ್ದಾರೆ. ಅವರ ಒಂದು ಫ್ಯಾನ್ ಕ್ರೇಜ್ ಅನ್ನ ನೋಡ್ಲಿಕ್ಕೆ 2 ಕಣ್ಣು ಕೂಡ ಸಾಲ್ತಾ ಇಲ್ಲ, ಆ ಲೆಕ್ಕಾಚಾರಕ್ಕೆ ಬರ್ತಿದ್ದಾರೆ. ಬಟ್ ಈಗ ಬಿಟ್ಟಿರುವಂತಹ ಪ್ರೋಮೋದಲ್ಲಿ ಕೇವಲ 3 ಜನರ ಫ್ಯಾನ್ಸ್ಗಳು ಎಂಟ್ರಿ ಕೊಟ್ಟಿರೋದನ್ನ ಮಾತ್ರ ಬಿಟ್ಟಿರುವಂತದ್ದು. ಅದರಲ್ಲಿ ಮೊದಲನೇದಾಗಿ ನಿಮಗೆ ಗೊತ್ತಿರ್ಬೋದು ಜೈ ಮಹಾಕಾಳ್ ನಮ್ಮ ಧ್ರುವಂತ್ ಅವರು, ಎರಡನೇದಾಗಿ ಧನುಷ್ ಅವರು, ಹಾಗೆ ಕಾವ್ಯ ಅವರ ಫ್ಯಾನ್ಸ್ಗಳು ಒಳಗಡೆ ಬಂದಿರೋದಂಥದ್ದು ಮೊದಲ ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ. ಆದರೆ ಈ ಒಂದು ಪ್ರೋಮೋದಲ್ಲಿ ಧನುಷ್ ಅವರು ಮಾತಾಡಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದೇನಂತ ಹೇಳಿದರೆ, ಎಲ್ಲರೂ ಕೂಡ ಹೇಳ್ತಾರೆ ನಾನು ಹಂಗೆ ಕಷ್ಟಪಟ್ಟೆ ಹಿಂಗೆ ಕಷ್ಟಪಟ್ಟೆ ಅದಕ್ಕೆ ಇದಕ್ಕೆ ಅಂತ ಹೇಳಿ. ಬಟ್ ನಾನು ಅದನ್ನು ಹೇಳೋದಿಲ್ಲ, ಯಾಕಂದರೆ ಯಾರು ಬೆಳಿಬೇಕು ಅವ್ನು ಕಷ್ಟಪಡಲೇಬೇಕು ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ. ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಾದಮೇಲೆ ನಾನು ನಿಮಗೆ ಫ್ಯಾನ್ ಆದರೆ ನೀವೆಲ್ಲ ನನಗೆ ಸ್ಟಾರ್ ಆದ್ರಿ ಅಂತ ಹೇಳಿ ಒಂದು ಮಾತನ್ನು ಹೇಳಿದರು. ಅದು ಕೂಡ ಸಿಕ್ಕಾಪಟ್ಟೆ ಟಚ್ ಆಯಿತು. ಸೊ ಧನುಷ್ಗೂ ಕೂಡ ದೊಡ್ಡ ಮಟ್ಟದ ಅಭಿಮಾನಿ ಬೆಳಗನೆ ಇತ್ತು. ಇದಾದ್ಮೇಲೆ ಬಂದಂತಹ ಜೈ ಮಹಾಕಾಳ್ ಧ್ರುವಂತ್ ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ. ಈ ಮನೆಯಲ್ಲಿ ನನ್ನನ್ನು ಎಷ್ಟು ಜನ ತುಳಿದ್ರೋ ಅವ್ರನ್ನೆಲ್ಲರೂ ಕೂಡ ನಾನು ಅಟ್ಟಾಡಿಸಿದ್ದೀನಿ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ. ಆಗ ಅಭಿಮಾನಿಗಳು ಜೋರಾಗಿ ಕೂಗ್ತಾರೆ. ಧ್ರುವಂತರಿಗೂ ಕೂಡ ಅಭಿಮಾನಿ ಬಳಗ ದೊಡ್ಡದಾಗಿರೋದನ್ನು ನಾವು ನೋಡ್ಬೋದು. ಇದಾದ್ಮೇಲೆ ಬರುವಂತಹ ಕಾವ್ಯನ್ಗೆ ಗಿಲ್ಲಿನೇ ಸಪೋರ್ಟೆಡ್ ಅಂತ ಹೇಳಿ ಮತ್ತೆ ಪ್ರೂವ್ ಆಯಿತು. ಕಾವ್ಯ ಬಂದ ಕೂಡಲೇ ಅಭಿಮಾನಿಗಳು ಜೋರಾಗಿ ಕೂಗಿದ್ರು. ಆ ಒಂದು ಪ್ಲೇಟಲ್ಲಿ ಬರ್ಕೊಂಡ್ಬಂದಿದ್ದು ನಮಗಾಗಿ ನೀವು ಕಾವು ಅಂತ ಹೇಳಿ. ಸೊ ಕಾವು ಅಂತ ಹೆಸರಿಟ್ಟಿದ್ದು ಗಿಲ್ಲಿಯಿಂದನೇ ಮತ್ತೆ ಫ್ಯಾನ್ಸ್ಗಳು ಒಳಗಡೆ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಕಾವ್ಯನ ಐಡೆಂಟಿಟಿಯನ್ನು ಗುರ್ಸಿದ್ದು ಗಿಲ್ಲಿ ಇಟ್ಟಂಥ ಹೆಸರನ್ನು ಇಟ್ಕೊಂಡು ಈಗ ಒಳಗಡೆ ಬಂದಿರುವಂಥ ಅಭಿಮಾನಿಗಳನ್ನು ನೋಡ್ತಿದ್ರೆ ಕಾವ್ಯ ಗಿಲ್ಲಿಯಿಂದನೇ ಬಂದಿದ್ದು ಅಂತ ಹೇಳಿ ಮತ್ತೆ ಕೂಡ ಪ್ರೂವ್ ಆಗುವಂಥ ಸಿಚುವೇಶನ್ಗೆ ಬಂತು. ಏನೇ ಆಗಲಿ ಗಿಲ್ಲಿ ಮುಖಾಂತರನೋ ಅವರ ಮುಖಾಂತರನೋ ಒಟ್ಟಿನಲ್ಲಿ ಫ್ಯಾನ್ಸ್ಗಳನ್ನು ಗಳಿಸಿದ್ದಾರೆ. ಫ್ಯಾನ್ಸ್ಗಳು ಕೂಡ ದೊಡ್ಡ ಮಟ್ಟಕ್ಕೆ ಕಾವ್ಯ ಅವರ ಹೆಸರನ್ನ ಕೂಗ್ತಿದ್ದಾರೆ. ಆದರೆ ನೆಕ್ಸ್ಟ್ ಬಿಡುವಂತಹ ಪ್ರೋಮೋದಲ್ಲಿ ಕ್ರೇಜ್ ಅನ್ನೋದು ಏನು ಅಂತ ಹೇಳಿ ತೋರಿಸ್ಲಿಕ್ಕೆ ಗಿಲ್ಲಿ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಅದನ್ನು ಈಗ ತೋರಿಸಿಲ್ಲ, ಯಾಕಂದರೆ ಅವನು ಕ್ರೇಜೇ ಬೇರೆ ಲೆಕ್ಕಾಚಾರ. ಸೊ ಆ ಕ್ರೇಜನ್ನು ನೋಡಬೇಕಂದ್ರೆ ನಾವು 2ನೇ ಪ್ರೋಮೋವನ್ನು ನೋಡಬೇಕಾಗತ್ತೆ. ಏನೇ ಆಗಲಿ ಫ್ಯಾನ್ಸ್ಗಳು ಬಂದಾಯಿತು. ಇನ್ನೇನು ಕೆಲವು ದಿನದಲ್ಲಿ ಒಬ್ಬರ ಕೈಯಲ್ಲಿ ಈ ಒಂದು ಸೀಸನ್ 12ರ ಟ್ರೋಫಿ ಅಂತೂ ಸೇರೋದು 100% ಗ್ಯಾರಂಟಿ ಆಗಿದೆ. ಅದು ಯಾರು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.